ಈ ತರ ಮಾಡ್ಬೇಕು ಅಂತ ಏನಕ್ಕೆ ಅನಿಸ್ತು? ಏನೆಲ್ಲ ಮಾಡಿದ್ರಿ? ಮಣ್ಣು ಫಲವತ್ತತೆ ಏನಕ್ಕೆ ಇಡ್ಬೇಕು ಅಂತ ನಿಮಗೆ ಅನಿಸ್ತು? ಈಗ ನೀವು ಸಮೃದ್ಧಿ ಹಾಕಿದ್ದೆ, ಅದು ಏನ್ ಮಾಡುತ್ತೆ, ಎರೆಹುಳು ಉತ್ಪತ್ತಿಯಾಗಿ ಭೂಮಿನೆಲ್ಲ ಲೂಸ್ ಕೊಡುತ್ತೆ. ಭೂಮಿ ಬೋದಾಗ್ಬೇಕು, ಬರೀ ಮಣ್ಣಿಂದ ಆಗಲ್ಲ. ಬರೀ ಮಣ್ಣೊಂದು ಹಾಕ್ಬಿಟ್ರೆ ಭೂಮಿ ಲೂಸ್ ಬರೋದೇ ಇಲ್ಲ. ಅದಕ್ಕೆ ಈ ಸಗಣಿ ಗೊಬ್ಬರ ಅಂತ, ಈ ಸಮೃದ್ಧಿ ಗೊಬ್ಬರ ಇವೆಲ್ಲ ಹಾಕೋದ್ಮೇಲೆ ನೋಡ್ತಿರಲ್ಲ. ಆಮೇಲೆ ಇನ್ನೇನೆಲ್ಲ ಹಾಕ್ತೀರಾ? ಸರ್ ನಾವ್ ಇನ್ನೇನು ಹಾಕಲ್ಲ, ಗೊಬ್ಬರ ಡೈರೆಕ್ಟ್ ಸಗಣಿ ಹಾಕೊಂಬಂದ್ ಗೊಬ್ಬರ ಓಡಿಸಲ್ಲ, ದಾರಿಯಲ್ಲಿ ಸಗಣಿ ಹಾಕೊಂಬಂದ್ ಹಾಕ್ತೀನಿ, ಸಮೃದ್ಧಿ ಗೊಬ್ಬರವನ್ನು ಕೊಡ್ತೀನಿ. ಸರ್ ಹೇಳಿದ್ರು ಬೇರ್ ಮುಚ್ಚಬೇಕಲ್ಲವ್ರ ಅಂತ, ಅದು ಗಾಳಿ ಆಡೋ ಬೇರು, ಅದನ್ನ ಮುಚ್ಚೋದ್ಮೇಲೆ ಉಸಿರುಗಟ್ಟುತ್ತೆ ಗಿಡ, ಬೆಳೆ ಕಮ್ಮಿ ಆಗುತ್ತೆ. ಉಸಿರಾಡ್ಬೇಕು, ಅದಕ್ಕೂ ಅದು ಉಸಿರಾಡುತ್ತೆ, ಬೇರೆ ಉಸಿರಾಡುತ್ತೆ. ಅದಕ್ಕೆ ಬೇಸಾಯ ಬೇಕಾಗಿರೋದು ಮರದಿಂದ 1 ಅಡಿ 1.5 ಅಡಿ. ಏನಕ್ಕೋಸ್ಕರ 1-1.5 ಅಡಿಯಿಂದ ಈಚೆಗೆ? ಅದು ಆಹಾರ ಬೇರು, ಆಹಾರ ತಾಣ ಜಾಗಕ್ಕೆ ಮಾತ್ರ ನಾವು ಆಹಾರ ಕೊಡ್ಬೇಕು. ಬಡ್ಡಿ ಬುಡದಲ್ಲಿ ಏನು ತೋಡಲ್ಲ. ಅದು ಗಿಡ ನಿಲ್ಲೋದಕ್ಕೆ ನಾವು ಅದೇನಿದ್ರು ಗಿಡ ನಿಲ್ಲಕ್ಕೆ ಗ್ರಿಪ್ ಅಷ್ಟೇ, ಗಿಡಕ್ಕೆ ತಾಕತ್ ಕೊಡಲ್ಲ. ಅದು ಗಿಡ ನಿಲ್ಲಕ್ಕೆ ಆಧಾರ. ಬೇರಿರೋದು 1-1.5 ಅಡಿಯಿಂದ ಈಚೆಗೆ ಬೇಕಾಗಿರೋದು, ಸುತ್ತಲೂ 1.5 ಅಡಿಯಿಂದ ಈಚೆಗೆ ಸುತ್ತಲೂ ಬೇಸಾಯ ಕೊಡ್ಬೇಕು. ಅಷ್ಟು ಜಾಗನ ಬೋದ್ ಮಾಡಿದ್ರೆ ಬೇರು ಚೆನ್ನಾಗಿ ಹೊಡ್ಕೊಳ್ಳುತ್ತೆ, ಮರನು ತಾಕತ್ತಾಗುತ್ತೆ, ಫಸಲು ಚೆನ್ನಾಗಿ ಕೊಡುತ್ತೆ. ಇದೊಂದು ಹೇಳ್ಬೋದು. ಈಗ ಮಣ್ಣು ಮಾತಾಡ್ಬೇಕು ಅಂತ ಹೇಳ್ತಾರೆ. ನಿಮ್ ತೋಟ ನೋಡ್ತಾ ಇದ್ದೆ, ನಿಮ್ ತೋಟ ನೋಡಿದ ತಕ್ಷಣ ಎಂತರು ಹೇಳ್ತಾರೆ, ನಾನು 100 ತೋಟಕ್ಕೆ ಹೋಗಿದ್ದೀನಿ, ಅಷ್ಟು ಮಣ್ಣು ಫಲವತ್ತತೆ ಇದೆ. ತೋಟ ನಿಮಗೆ ಓಡಾಡ್ತಾ ಇದ್ರೇನೆ ಗೊತ್ತಾಗುತ್ತೆ, ಅಷ್ಟೊಂದು ಎನರ್ಜಿ ಇದೆ ನಿಮ್ ತೋಟದಲ್ಲಿ.